ಈಗ ನನ್ನ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ, ಈ ಪಾರ್ಟಿಲಿ ಹೇಳ್ತಾರೆ, ನಮಗೆಲ್ಲ ಪೊಲಿಟಿಕಲ್ ಸೈನ್ಸಲ್ಲಿ ಪಾಠಗಳಲ್ಲಿ ಓದಕ್ಕೆ ಅದ್ಭುತವಾಗಿರುತ್ತೆ. ಏನಂತ, ಶಾಸಕಾಂಗ ಪಕ್ಷದಲ್ಲಿ ಎಲ್ಲ ಶಾಸಕರು ಸೇರಿ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡುತ್ತಾರೆ ಅಂತ. ಇದು ಹೈಕಮಾಂಡ್ಗಳಿರ್ತಕ್ಕಂಥ ಪಾರ್ಟಿಲಿ ಇದು ಹುಟ್ಟು ಸುಳ್ಳಿದು. ಯಾವ ಪಾರ್ಟಿಲಿ ಹೈಕಮಾಂಡ್ ಅಂತ ಇರುತ್ತಲ್ಲ, ಹೈಕಮಾಂಡ್ ಯಾರು ಹೇಳ್ತಾರೋ ಅವ್ರು ಸಿ ಎಮ್ ಆಗ್ತಾರೆ, ಸರ್ವ ವಿದಿತ. ಅದು ಹೇಳೋಕ್ಕೆ ಈ ಪಾಠಗಳಲ್ಲಿ ಓದ್ಕೊಳ್ಳೋಕ್ಕೆ ಈಗ 100 ಜನ ಶಾಸಕರು ಹೇಳ್ತಾರೆ. ಸಮೀವುಲ್ಲಾ ಅವರು ಬಂಗಾರಪ್ಪನವ್ರು 100 ಜನ ಶಾಸಕರು ಕರ್ಕೊಬಂದರು, ಇಳಿಸಿ ಬಿಸಾಕಿದ್ರು ಅವ್ರನ್ನ ಅಂತ ಹೇಳಿ. 100 ಜನ ಶಾಸಕರು ಸಾಲದೆ ಒಬ್ಬ ಮುಖ್ಯಮಂತ್ರಿನ ಎಲೆಕ್ಟ್ ಮಾಡೋಕ್ಕೆ. ಇಲ್ಲೇನಾದರೂ ಸಿದ್ದರಾಮಯ್ಯನವರು ಇಳಿಸಿದ ಮೇಲೋ ಉತ್ತರಾಧಿಕಾರಿ ಅಂತ ಬಂದಾಗ ಅದನ್ನು ಸಿದ್ದರಾಮಯ್ಯನವರ ಬಣದವರು ಅಲ್ಲದೆ ಇನ್ಯಾರಿಗೋ ಕೊಟ್ಟುಬಿಡ್ತಾರೆ ಅಂದರೆ ನಾವು ಸರ್ಕಾರನೇ ಕೆಡವು ಹಾಕ್ತೀವಿ, ವಿ ಆರ್ ದ ಪವರ್ಫುಲ್, ಇದ್ದರೆ ನಾವಿರ್ತೀವಿ, ಇಲ್ಲಾಂದ್ರೆ ಯಾರೂ ಇರ್ಕೂಡ್ದು. ಈ ಮೆಸೇಜ್ ಕೊಡ್ತಾ ಇದ್ದಾರಾ ಯತೀಂದ್ರ ಸಿದ್ದರಾಮಯ್ಯನವರು? ನೋಡಿ, ಯತೀಂದ್ರ ಸಿದ್ದರಾಮಯ್ಯನ ಆ ರೀತಿ ಏನು ಮೆಸೇಜ್ ಕೊಡ್ತಾ ಇಲ್ಲ. ಪಕ್ಷದ ಒಳಗಡೆ ಎಲ್ಲರೂ ಶಿಸ್ತಿನ ಸಿಪಾಯಿಗಳು ಅಂತ ದುಸ್ಸಾಹಸಕ್ಕೆ ಯಾರು ಕೈ ಅಧ್ಯಕ್ಷ ನೋಟಿಸ್ ಯಾರು ಕೊಡಬೇಕು? ಇವಾಗ ನೋಡಿ, ಇವತ್ತು ನಾಳೆ KPCC ಅದನ್ನ ಮುಂದಿನ ದಿನಗಳಲ್ಲಿ ಡಿಸೈಡ್ ಮಾಡುತ್ತೆ ಪಾರ್ಟಿ ಏನ್ ಮಾಡಬೇಕು ಅಂತ. ಇದು ಅಶಿಸ್ತಲ್ವಾ? ನೋಡಿ, ಹೌದು, ಅಶಿಸ್ತಾಗಿ ಯಾರೇ ಹೊರತು ಯಾವ ಸ್ಟೇಟ್ಮೆಂಟ್ ಕೊಟ್ಟರುವೆ ಅದ್ರ ವಿರುದ್ಧವಾಗಿ ಪಕ್ಷದ ಚೌಕಟ್ಟಿನಲ್ಲಿ ಏನೇನು ನೋಟಿಸ್ ಕೊಡಬೇಕು ಟೈಪ್ ಮಾಡ್ತಾ ಇದ್ದಾರಾ? ನೋಟಿಸ್ ಟೈಪ್ ಮಾಡ್ತಾ ಇದ್ದಾರೆ ಈಗ. ಹಂಗಾದ್ರೆ ಈಗ ನೋಡಿ, ಅದನ್ನ ಪಕ್ಷದ ಇದು ವೇದಿಕೆ ಒಳಗಡೆ ಡಿಸೈಡ್ ಮಾಡ್ತಾರೆ ಏನು ಮಾಡಬೇಕು ಅಂತ, ಅದನ್ನು ಮುಂದಿನ ದಿನಗಡೆ. ಬಟ್ ಲೀಡರ್ಶಿಪ್ ಯಾರಿಗೆ ಏನು ಕೊಡಬೇಕು, ಯಾವ ವರ್ಗದ ನಾಯಕನಿಗೆ ಏನು ಲೀಡರ್ಶಿಪ್ ಕೊಡಬೇಕು ಅಂದರೆ ಪಕ್ಷದ ಚೌಕಟ್ಟಿನಲ್ಲಿ ಅದು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹೊರತು ಯಾರೋ ಒಬ್ರು ಯತೀಂದ್ರ ಸಿದ್ದರಾಮಯ್ಯನ ಸ್ಟೇಟ್ಮೆಂಟ್ ತಗೊಂಡು ಕೇಳ್ರಿ. ಈಗ ನಾವು ನಿಮ್ಮ ಪಕ್ಷದ ಒಳಗಡೆ ಏನೋ ಮಾತಾಡಿಕೊಂಡು ಈಗ ಇದೆ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಕಡೆ ಸಿದ್ದರಾಮಯ್ಯನವರು ಇದ್ದಾಗ, ಒಂದು ಕಡೆ DKಶಿ ಇದ್ದಾಗ ಅವ್ರವ್ರು ಮಾತಾಡ್ಕೊಂಡ್ಬಿಟ್ರು ಅಂದರೆ ಮೂಲಗಳಿಂದ ಮಾಹಿತಿ ಅಂತ ಮಾತಾಡ್ತಾ ಇದ್ವಿ ನಾವು. ಹಿಂಗೇನೋ ಬಂದಿದೆ ಅಂತ ನೀವು ಹೇಳ್ಬಿಡ್ಬೋದಾಗಿತ್ತು. ಆಚೆ ಬಂದಿದ್ರೇನ್ರಿ ಅವರು, ಯಾರ ಹತ್ರ ಹೇಳಿದ್ರು ರೀ ಅವರು ಅಂಥೇಳಿ ಓಪನ್ನಾಗಿ ಬಂದು ಮಾಧ್ಯಮಗಳ ಮುಂದೆ ಬಂದು ಅವ್ರು ಮಾತಾಡ್ತಿದ್ದಾಗ ಇದ್ಯಾವ ಪಕ್ಷದ ಚೌಕಟ್ರಿ, ಇದು ಬೀದಿಲಿ ಹೇಳ್ತಾರ ಮಾತಿದ್ದು, ಆಚೆ ಬೀದಿಲಿ ಬಂದು ಹೇಳ್ತಿರೋ ಮಾತಿದ್ದು. ಈ ಥರ ಹೇಳಿದಾಗ ಉತ್ತರದಾಯಿತು ಅವರು ಇಟ್ಕೊಳ್ಬೇಕಾಗತ್ತೆ. KPCC ಅಧ್ಯಕ್ಷ ನನಗೆ ಶಕ್ತಿ ಇದೆ, ನಾನು CM ಮಗ ಆದರೂ ಬಿಡಲ್ಲ, AICC ಅಧ್ಯಕ್ಷರ ಮಗ ಆದರೂ ಬಿಡಲ್ಲ, ತಪ್ಪೇ ಮಾಡಲಿ ನೋಡೋಣ DK ಶಿವಕುಮಾರ್ ಅವ್ರು. ಹಂಗಾದ್ರೆ ನೋಡಿ, ಮಾಡಬೇಕಲ್ಲ ಅದನ್ನ. ನೋಡಿ, ರೆಹಮಾನ್ ಖಾನ್ ಅವರು ಶಿಸ್ತಿನ ಕಮಿಟಿ ಪ್ರೆಸಿಡೆಂಟ್ ಇದ್ದಾರೆ, ಅಧ್ಯಕ್ಷ ಇದ್ದಾರೆ, ಅದನ್ನು ಡಿಸೈಡ್ ಮಾಡ್ತಾರೆ. ಬಟ್ ಯತೀಂದ್ರ ಅವರು ಹೇಳಿರುವ ಸ್ಟೇಟ್ಮೆಂಟ್ಗೂ ಪಕ್ಷಕ್ಕೂ ಅದು ಸಂಬಂಧ ಅಲ್ಲ. ಪಕ್ಷದ ಉನ್ನತವಾದ ನಾಯಕರಾದ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಯಾರು ಸೈದ್ಧಾಂತಿಕ ಮುನ್ನಡೆಸುವಿಕೆ ಅಂತ ಹೇಳ್ತಾರೆ. ನೋಡಿ, ಸೈದ್ಧಾಂತಿಕ ಈ ಕಡೆಯಿಂದ ಬರ್ತಾ ಇದ್ರಲ್ಲ, ಅದು ಯಾವ ತರ ರೂಟ್ ಗೊತ್ತಾಗಲಿಲ್ಲ. ಆ ಹುದ್ದೆನೂ ಯಾರು ಇಲ್ಲಿರುವ ನಾಯಕರು ಡಿಸೈಡ್ ಮಾಡೋಂಗಿಲ್ಲ. ಏನು ಡಿಸೈಡ್ ಮಾಡಬೇಕು, ಯಾರಿಗೆ ಏನಿಗೆ ಉತ್ತರಾಧಿಕಾರತ್ವ ಕಾಯ್ದೆ ಡಿಸೈಡ್ ಮಾಡಬೇಕು. ಅಲ್ಲ, ನೋಡಿ, ಯಾರಿಗೆ ಏನು ಹುದ್ದೆ ಕೊಡಬೇಕು, ಯಾರಿಗೆ ಏನು ಪ್ರೆಸಿಡೆಂಟ್ ಮಾಡಬೇಕು, ವೈಸ್ ಪ್ರೆಸಿಡೆಂಟ್ ಮಾಡಬೇಕು, ಇಲ್ಲ ಒಂದು ಮಂತ್ರಿನೋ ನಿಗಮ ಮಂಡಳಿ ಮಾಡಬೇಕಾಗಿರೋದು ಎಲ್ಲ ಡಿಸೈಡ್ ಮಾಡುವುದು ಹೈಕಮಾಂಡ್ ಹೊರತು ಇಲ್ಲಿ ಯಾರು ಕೊಡುವ ಸ್ಟೇಟ್ಮೆಂಟ್ಗೆ ಇವರು ಉತ್ತರಾಧಿಕಾರಿ ಅವರು ಉತ್ತರಾಧಿಕಾರಿ ಕೊಡೋ ಸ್ಟೇಟ್ಮೆಂಟ್ಗೆ ಇಲ್ಲಿ ಆಸ್ಪದ ಕೊಡಲ್ಲ. CM ಹೇಳಿದ್ದಾರೆ, ಯಾರು DCM CM ಕುರ್ಚಿ ಖಾಲಿ ಇಲ್ಲ, ಏನಿದ್ರು ಹೈಕಮಾಂಡ್ ಡಿಸಿಷನ್ ತಗೊಳ್ಳೋದಕ್ಕೆ ನಾವೆಲ್ಲ ಅದಕ್ಕೆ ಭದ್ರಾಗಿರ್ಬೇಕು ಅಂತ. ಬಟ್ ಯತೀಂದ್ರ ಸಿದ್ದರಾಮಯ್ಯನವರ ಜೀವನದ ಸಂಧ್ಯಾಕಾಲ, ಇಳಿ ಸಂಜೆ, ಮುಕ್ತಾಯದ ಹಂತದಲ್ಲಿ ಅಂತ ಬಂದಾಗ ಅದನ್ನ ಬೇರೆಯವರು ಮಾತಾಡ್ಬಿಟ್ಟಿದ್ರು, ಇಷ್ಟೊತ್ತಿಗಾಗಲೇ ಬೇರೆ ಕಥೆ ಆಗ್ಬಿಡ್ತಿತ್ತು. ಅದು ಏನು ಸಿದ್ದರಾಮಯ್ಯನವರಾಗಲಿ ಇಳಿಸಕ್ಕೆ ಪ್ಲಾನ್ ಮಾಡ್ತಿದ್ದು, ಮಗನೇ ಮಾತಾಡಿದಾಗ ಅಷ್ಟು ಜೋರಾಗಿ ಮಾತಾಡೋಕ್ಕಾಗಲ್ಲ ಅಂತ ಅವರೇ ಇಳಿ ಸಂಜೆ ಅಂತ ಹೇಳಿದಾಗ ಈ ಕಡೆ ಅವ್ರಿಗೂ ಸಾಕಾಗಿದೆ ಅನ್ನೋ ರೀತಿ ಮೆಸೇಜ್ ಇರಬೇಕು. DK ಶಿವಕುಮಾರ್ ಅವರೇ, ನಿಮಗೇನಿಲ್ಲ, ಸತೀಶ್ ಜಾರಕಿಹೊಳಿ ನಾವು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಏಕಮೇವಾದ್ವಿತೀಯ ನಾಯಕ ಅಂತ ನಾವು ಕನ್ಸಿಡರ್ ಮಾಡಿಬಿಟ್ಟಿದ್ದೀವಿ, ನೋಡಿ, ಅವಿರೋಧವಾಗಿ ಆಯ್ಕೆ ಮಾಡಿಬಿಟ್ಟಿದ್ದೀವಿ ನಾವೆಲ್ಲ, ಆ ಥರದ ಮೆಸೇಜ್ ಆಯಿತು. ನೋಡಿ, ಆ ಮೆಸೇಜ್ನ ಕೊಡೋಕ್ಕೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಆ ಮೆಸೇಜ್ನ ಕೊಡೋಕ್ಕೆ ಇಲ್ಲಿ ಯಾರುವ ಲೀಡರ್ಗಳಿಗೆ ಒಂದು ಅಪ್ರೂವಲ್ ಕೊಟ್ಟಿಲ್ಲ, ಇಲ್ಲ ರಿಟರ್ನ್ ಒಂದು ಬ್ಲಾಂಕೆಟ್ ಇದು ಕೊಟ್ಟಿಲ್ಲ. ನೀವೇ ನಿಮ್ಮ ಹೇಳಿಕೆಗಳನ್ನ ಈಗ ಎರಡೂ ಇವರೇ ಮಾತಾಡ್ತಾರೆ. ಇದಿಷ್ಟ ಆಗಲ್ಲ. ಈಗ ಹೈಕಮಾಂಡ್ ಹೇಳುತ್ತೆ ಅನ್ನೋಂಗಿದ್ರೆ ಯತೀಂದ್ರ ಸಿದ್ದರಾಮಯ್ಯನವ್ರ ಮೇಲೆ ನಿಜವಾಗಿ ಇವ್ರ ಹೈಕಮಾಂಡ್ಗೆ ಆ ಶಕ್ತಿ ಇದೆ, ಇದು ಹಲ್ಲು ಕಿತ್ತು ಹಾವಲ್ಲ, ಈ ಹಾವಿಗೆ ಹಲ್ಲೆಲ್ಲ ಇದೆ, ಬರೀ ಬುಸುಗುಡ್ತಾ ಇಲ್ಲ ಅದು ಅಂತಿದ್ದಿದ್ರೆ DK ಶಿವಕುಮಾರ್ ಅವರಾದರೂ ಬೀಯಿಂಗೆ KPCC ಪ್ರೆಸಿಡೆಂಟು ಆ ಕೆಲಸ ಮಾಡಬೇಕು, ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರಾದರೂ ಮಾಡಬೇಕು. ಯಾಕೆ ಹಿಂಗೆ ಅಸಂಬದ್ಧವಾಗಿ ಮಾತಾಡ್ತಾ ಇದ್ದೀರಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದ್ರು, ಬಾಯಿ ಮುಚ್ಕೊಂಡಿರಬೇಕು, ಇದೇ ವರ್ಡು, ಕೋಟ್ ಅನ್ ಕೋಟ್, ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಎಂದಿದ್ರು. ಈ ಮಾತಿದೀಗ ಯತೀಂದ್ರ ಸಿದ್ದರಾಮಯ್ಯ ಅನ್ವಯಿಸುತ್ತಾ ಅನ್ವಯಿಸಲ್ವಾ?
ಇವರು ಅದಕ್ಕೆ ಮೀರಿದವರು ಅಂತ ಕಾಣುತ್ತೆ ಸರ್ ಅದಲ್ಲಿ. ಅದಕ್ಕೆ ಅತೀತರ ಸಮಾರ್ ಮೋರ್ ಈಕ್ವಲ್ ಅಂತ ಹೇಳಿ ಅತೀತರ ಆದವರು ಅತೀತರದ್ದು ನಾವ್ ಹೇಳ್ತೀವಿ ಸರ್. ಇನ್ನೊಂದು ನೋಡ್ಬೇಕಾಗುತ್ತೆ ಸರ್ ಇಲ್ಲಿ, ಇದೊಂಥರ ಮೂಲ ಕಾಂಗ್ರೆಸ್ಸಿಗರು ವಲಸೆ ಕಾಂಗ್ರೆಸ್ಸಿಗರ ಸಂಘರ್ಷ ಅಂತ ಅನ್ಸಲ್ವ ಸರ್ ನಿಮ್ಗೆ? ಮೇಲ್ನೋಟಕ್ಕೆ ಅಂತ ಅನ್ಸಲ್ವ ಸರ್? ಜನನು ಹಂಗೆ ಮಾತಾಡ್ಕೊಂತಾರೆ, ಮೂಲ ಕಾಂಗ್ರೆಸ್ಸರಿಗೆ ನೆಲೆ ಇಲ್ಲ, ಬೆಲೆ ಇಲ್ಲ, ವಲಸೆ ಕಾಂಗ್ರೆಸ್ಗರೇ ಬಂದೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ, ಅವರೇ ರಾಜ್ಯಭಾರ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಆತರ ಈಗ ವಲಸಿಗ ಕಾಂಗ್ರೆಸ್ಸಿಗರೊಬ್ಬರೇ ಬಂದು ಬಳ್ಳಾರಿ ಪಾದಯಾತ್ರೆ ಮಾಡಿ ಪಕ್ಷ ಸಂಘಟನೆ ಮಾಡಿಕೊಂಡು ಅವತ್ತಿನ ಉಮೇದಲ್ಲಿ ಅಧಿಕಾರಕ್ಕೆ ಬಂದಿದ್ದು ನಿಜ ಅಲ್ವೇ? ಈಗ ಓಕೆ, ಮೂಲದವರಿಗೆ ಅಷ್ಟು ತಾಕತ್ತಿದ್ದಿದ್ರೆ ವಲಸಿಗರ ಮೇಲೆ ಅವಲಂಬಿತವಾಗುವಂತ ಪಕ್ಷ ಅವಶ್ಯಕತೆ ಇರ್ತಿರ್ಲಿಲ್ವಲ್ಲ ಅಂತ. ಆತರ ಇದ್ದಿದ್ರೆ ಮುಖ್ಯಮಂತ್ರಿಗಳು ಪದೇ ಪದೇ ನಾನೇ ಮುಖ್ಯಮಂತ್ರಿ 5 ವರ್ಷ ಅಂತ ಯಾಕೆ ಹೇಳ್ತಾ ಇದ್ರು ಸರ್? ಇಂಡಿಯಾ ಟುಡೇ ಯಾಕೆ ಸಂದರ್ಶನ ಕೊಡ್ತಾ ಇದ್ರು ಸರ್? ಅದೇ DCM ಅವರು ದೇರ್ ಇಸ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಹೈಕಮಾಂಡ್ ಅಂತ ಯಾಕೆ ಹೇಳ್ತಾ ಇದ್ರು ಸರ್? ನಾನು ಹೇಳುದು ಕಾಂಗ್ರೆಸ್ ಭಾಷೆ ಅವ್ರಿಗೆ ಶಿಶುಗೆ, ಯಾರು ಶಿಶು ಇವಾಗ ಮಾತಾಡಿತ್ತಲ್ಲ, ಅದು ಶಿಶುಗೆ KPCC ಅಧ್ಯಕ್ಷರು ಒಂದು ಪಾಠ ಹೇಳ್ಬೇಕಲ್ವಾ? ಪಾಠ ಹೇಳ್ಬೇಕಲ್ವಾ? ಎಲ್ಲರಿಗೂ ಪಾಠ ಹೇಳ್ತಾರೆ ಅವರು, ಎಲ್ರಿಗೂ ಸೆಟಲ್ಮೆಂಟ್ ಮಾಡ್ತಾರೆ, ಎಲ್ರಿಗೂ ಪಾಠ ಹೇಳ್ತಾರೆ, ಕಿರಣ್ ಮಜುಮ್ದಾರ್ಗೂ ಪಾಠ ಹೇಳ್ತಾರೆ, ಎಲ್ಲರಿಗೂ ಹೇಳ್ತಾರೆ. ಈ ಶಿಶುಗೆ ಇಕ್ಬಾಲ್ ಹುಸೇನ್ ಹೇಳ್ದಂಗೆ ಒಂದು ಪಾಠ ಹೇಳ್ಬೇಕಲ್ವಾ ಸರ್? ಫೈನ್ ಸಮೀವುಲ್ಲಾ ಸರ್, ಈಗ ಕಾಂಗ್ರೆಸ್ ಹೈಕಮಾಂಡ್ ಸಿಚುವೇಶನ್ ನೋಡಿದ್ರೆ ಅನೇಕ ರಾಜ್ಯಗಳಲ್ಲಿ ಅಂತ ಚೆಕ್ ಮಾಡಿಕೊಂಡಾಗ ತುಂಬಾ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲ. ಈ ಕಡೆ ಇರೋದು ಬಲಿಷ್ಠವಾದ ಸ್ವಲ್ಪ ಬಲಾಢ್ಯವಾದ ರಾಜ್ಯ ಅಂದರೆ ಅವರಿಗೆ ಕರ್ನಾಟಕ ಮಾತ್ರ. ರಾಜ್ಯಕ್ಕೆ ಅಂತ ಪ್ರಶ್ನೆ ಬಂದರೆ ಬಿಹಾರದ ಎಲೆಕ್ಷನ್ ಇದೆ. ಇಂಥ ಟೈಮಲ್ಲಿ DK ಶಿವಕುಮಾರ, ಸಿದ್ದರಾಮಯ್ಯನವರ, ಯತೀಂದ್ರನ, ಸತೀಶ್ ಜಾರಕಿಹೊಳಿನ ಇದು ಡಿಸೈಡ್ ಮಾಡುತ್ತಾ ಹೈಕಮಾಂಡ್ ಅಂತ? ಸಂಪರ್ಕ ಸಾಧ್ಯವಾಗ್ತಾರೆ. ನಾನು ಮತ್ತೆ ಮಾತಾಡ್ತೀನಿ ಅವ್ರನ್ನ ಒಂದು ಬ್ರೇಕ್ ಆದ್ಮೇಲೆ.